ರೇಷ್ಮೆ ಅಂದ್ರೆ ನಮ್ಗೆ ಹೋಗಲ್ಲಪ್ಪ, ನಾವು ಬೇಜಾರಾಗುತ್ತೆ, ಬೋರ್ ಆಗುತ್ತೆ. ಒಂದ್ ಟಿಟಿ ಮಾಡಿದ್ರು ರೇಷ್ಮೆ ಕರ್ಸ್ಕೊಳ್ಳೋಣ, ರೇಷ್ಮೆ ಇದ್ರೆ ನಗಸ್ತಾಳೆ, ಅಯ್ಯೋ ಅವ್ಳು ಮಾತೇ ಮುತ್ತು ಕಣಪ್ಪ ಅಂತ ಕರ್ಸ್ಕೊತಾ ನಮ್ ಕುಟುಂಬದಲ್ಲಿ ಯಾರೇ ಆಗ್ಲಿ ಕರ್ಸ್ಕೊತಾ ಇದ್ರು. ಆಮೇಲೆ ಅದು ಟಿಕ್ ಟಾಕ್ ಅಂತ ಬಂತು. ಅಲ್ಲೇ ಪಾರ್ಲರ್ ಕೆಲಸ ಮಾಡ್ತಾ ಇದ್ದೆ, ಟಿಕ್ ಟಾಕ್ ಅಂತ ಬಂತು. ನಾವು ಗೋವಾ ಹೋಗಿದ್ವಿ, ನಮ್ ಮೇಡಮ್ ಗೋವಾ ಕರ್ಕೊಂಡು ಹೋಗಿದ್ವಿ. ನಮ್ಗೆ ಅಲ್ಲಿ ರೀಲ್ಸ್ ಮಾಡ್ತಾಳು ಅವಳು, ನನ್ ಫ್ರೆಂಡ್ ಒಬ್ಳು. ಏನ್ ಮಾಡ್ತಿರೋದು ನೀನು ಅಂದೆ. ನಾನ್ ರೀಲ್ಸ್ ಮಾಡ್ತಿರೋದು. ಇದು ಟಿಕ್ ಟಾಕ್ ಮಾಡ್ತಿದ್ದೆ, ಬ್ಯಾನ್ ಆಗ್ಬಿಟ್ಟಿತ್ತು ಅವಾಗ, ಬ್ಯಾನ್ ಆಗಿತ್ತು ಅವಾಗ. ಇದು ರೀಲ್ಸ್ ಬಂದಿರೋದು ಇನ್ಸ್ಟಾಗ್ರಾಮ್ ನಂಗೆ ಗೊತ್ತಿಲ್ಲ. ಆಮೇಲೆ ಇವಳು ಮಾಡ್ತಿದ್ಲಲ್ಲ, ಏನಮ್ಮ ಇದು ಅಂತ ಕೇಳಿದೆ. ಇದು ರೀಲ್ಸ್ ಮಾಡ್ತಾ ಇರೋದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರು. ಹೌದಾ, ನಂಗೂ ಸ್ವಲ್ಪ ತೋರ್ಸ್ಕೊಡು, ಅದು ಅಪ್ಲೋಡ್ ಮಾಡ್ಕೊಡು ನನ್ಗೆ ಅಂದೆ. ಮಾಡ್ಬಿಟ್ಲು. ರಾಜ್ಕುಮಾರ್ ಸರ್ದು ಒಂದು 2 ಸಾಂಗ್ ಹಂಗೆ ಬಿಟ್ಟೆ ಅಲ್ಲೇ. ಅಂದ್ರೆ ಜನ ನೋಡ್ತಿರ್ಲಿಲ್ಲ, ನಾನ್ ಯಾರಂತ ಗೊತ್ತು ಅವ್ರಿಗೆ, ಯಾರು ಗೊತ್ತಿರ್ಲಿಲ್ಲ. 1-2 ಲೈಕ್ ಬಂದಿತ್ತು. 2 ಜನ ನಂಗೆ ಇಷ್ಟ ಆಗ್ತಾರೆ, 2 ಜನ ಇಷ್ಟಪಟ್ಟ, ನೋಡಿ 2 ಲೈಕ್ ಬಂದಿದೆ ನನ್ಗೆ ಅಂತ. ಬೆಂಗಳೂರು ಬಂದೆ, ಮಕ್ಳಿಗೆ ಗೌರ್ಮೆಂಟ್ ಸ್ಕೂಲ್ ಹಾಕಿದೆ ಇಲ್ಲಿ ವಾಣಿವಿಲಾಸ್ ಅಲ್ಲಿ, ಇಬ್ರಿಗೂ ಓಲ್ಡ್ ವಾಣಿವಿಲಾಸ್ ಇದೆಯಲ್ಲ ಅಲ್ಲಿ ಹಾಕಿದೆ. ಆ ಒಂದು ಆಟೋ ನಮ್ಗೆ ಹೋಗೋದ್ ಬರೋದು, ನಮ್ಮ ಮಕ್ಳು ಬಿಡೋದು ಆಟೋ ತಗೊಂಡಿದ್ವಿ ನಾವು, ಬಾಡಿಗೆ ಹೊಡ್ಕೊಂಡು ಇರ್ತಾ ಇದ್ವಿ. ನಾನು ಕರ್ಕೊಂಡು ಹೋಗಿ ಬಿಡೋದು ಕರೋದು. ಇವನ್ ಜೊತೆ ನಾನು ನನ್ನ ಮಗನ ಜೊತೆ ಒಂದು ಅಣ್ಣಯ್ಯ ಫಿಲಮ್ದು ಒಂದು ತಾಯಿದು ಪಾತ್ರ ಮಾಡಿದೆ. ಇವನು ಏನ್ ಮಾಡ್ದೆ, ರಾತ್ರಿ ಮಾಡ್ದೆ, ಬೆಳಗ್ಗೆ ಹೋಗುವಾಗ ಸ್ಕೂಲ್ಗೆ ನೋಡ್ದ ನನ್ನ ಮೊಬೈಲ್. ಅಮ್ಮ ಇದಕ್ಕೆ 1 ಲೈಕ್ ಬಂದಿಲ್ಲ ಅಮ್ಮ, ಡಿಲೀಟ್ ಮಾಡು ಅಂತ ಮಾಡ್ಬಿಟ್ಟ. ಅಯ್ಯೋ, ನನ್ ಮಗಂದ್ ಇರ್ತಿದ್ರೆ ನನ್ ಮನೇಲಿ ಪಾತ್ರ ತೊಳೆಯುವಾಗ, ಟಿವಿ ನೋಡುವಾಗ ನಾನು ನೋಡ್ಕೊಂತಿದ್ದೆ ನನ್ನ ಮಗ ನನ್ನ ಜೊತೆ ಮಾಡೋಣ ಅಂತ ಖುಷಿ. ಜನ ನೋಡಿದೇನೋ ನೋಡಿಲ್ಲ ಅಂದ್ರೇನೋ, ತಾಯಿ ನೋಡ್ತಾ ಇದ್ಲು, ಖುಷಿ ಪಡ್ತಾ ಇದ್ದೆ ನಾನು. ಇವನೇ ಅರ್ಥ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಟ್ನಲ್ಲ ಅಂತ ಬೇಜಾರಾಯ್ತು. ಅಯ್ಯೋ ಈ ತರ ಮಾಡ್ಬಿಟ್ನಲ್ಲ ಅಂತ. ನನ್ ಮಗ್ಳಿಗೆ, ಅಮ್ಮ ಹೆಂಗಮ್ಮ ಇದು ಮಾತಾಡ್ಬಿಟ್ಟು ಆಗ್ತಾರಲ್ಲ, ಅದ್ ಹೆಂಗಮ್ಮ ತೋರ್ಸಮ್ಮ ಅಂದ್ರು. ಅಮ್ಮ ಈ ತರ ಇಟ್ಕೋ, ಈ ತರ ಮಾಡು ಬಟನ್, ನಿಮ್ ಏನಾರು ಮಾತಾಡ್ಬೇಕಂದ್ರೆ ಹಿಂಗ್ ಇಟ್ಕೊಂಡು ಮಾತಾಡು, ಆಮೇಲೆ ಕಟ್ ಮಾಡ್ಬಿಟ್ಟು ಹಿಂಗ್ ಅಪ್ಲೋಡ್ ಮಾಡಮ್ಮ. ಕೆಳಗಡೆ ಬರುತ್ತೆ ಎಲ್ಲಂತ ಬರುತ್ತೆ. ಹೌದಮ್ಮ, ಅಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು, ಹಾಯ್ ಫ್ರೆಂಡ್ಸ್, ನಾನೊಂಥರ ಬೇವರ್ಸಿ ಇದ್ದಂಗೆ, ನನ್ಗೆ ಹಿಂದು ಮುಂದೆ ಯಾರು ಇಲ್ಲ, ನಂತರ ಬೇವರ್ಸಿ ಇದ್ದಂಗೆ ಅಂತ ಹಾಕ್ದೆ, ಅಪ್ಲೋಡ್ ಮಾಡ್ದೆ. ಪಟ್ 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 ಅಂತ ಲೈಕ್ ಅಂತ. ಏನಪ್ಪ ಇದು ಓಪನ್ ಮಾಡಿ ನೋಡಿ, ಅಯ್ಯೋ 10 ಜನ ಮಾಡ್ಬಿಟ್ಟು ಲೈಕು, ಇದಕ್ಕೆ ಕಮೆಂಟ್ ಓದ್ತಲ್ಲ, ಲೈಕ್ ಮಾತ್ರ ನೋಡ್ತಾ ಇದೀನಿ, ಅದು ಮೊಟ್ಟೆ ಮೊದಲು ಬರ್ತಿದೆ ಕಮೆಂಟ್. ಆಮೇಲೆ ನೋಡಿದ್ರೆ 1000, 2000, 10,000, 20,000. ಆಮೇಲೆ ಅಲ್ಲಿ ಕಮೆಂಟ್ ನನ್ ಮಗಳು, ಅಮ್ಮ ಕೊಡು ಕಮೆಂಟ್ ಏನು ನೋಡೋಣ. ಕಮೆಂಟ್ ಅಂದ್ರೇನೆ, ಕಮೆಂಟ್ ಅಂದ್ರೆ ನಿನ್ಗೆ ಒಗ್ಳೋರು ಇರ್ತಾರೆ, ಬೈಯೋರು ಇರ್ತಾರಮ್ಮ ಅಂತ. ಹೌದಾ, ಅದ್ರಲ್ಲೂ ಬೈತಾರ ಅಂತ ನಾನು ನೋಡಿ ಇವಾಗ ನೋಡ್ತೀನಿ ಅಂತ ಹೇಳ್ಬಿಟ್ಟು, ರೇಷ್ಮಾ ನೀನು ಬೇವರ್ಸಿ ಅಲ್ಲ, ನಿನ್ನ ಹಳೆ ಬೇವರ್ಸಿ, ಬೇವರ್ಸಿ ನೀನ್ ಚಿಕ್ಕ ಬೇವರ್ಸಿ ಅಲ್ಲ, ದೊಡ್ಡ ಬೇವರ್ಸಿ. ಅಯ್ಯೋ ನೀನ್ ಚಿಕ್ಕ ಬೇವರ್ಸಿ ಅಂತ ಬೈದವ್ರ ನನ್ಗೆ. ಅಮ್ಮ ನಿಮ್ಗೆ ಬೈದವ್ರಮ್ಮ ಜನ, ಬೈಯೋದ್ರಲ್ಲೂ ಸುಖ ಇದೆ ಕಡೆ. ಲೈಕ್ ಬರ್ತಿದ್ಯಲ್ಲ, ಅದನ್ನ ಎಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನೀವು. ಅವ್ರು ಬೈತಾ ಇದ್ರೆ ನನ್ಗೆ ಆಶೀರ್ವಾದ ಮಾಡ್ದಂಗೆ, ಹೂವ ಆಗ್ದಂಗೆ ನನ್ಗೆ ಆತರ ಆಗ್ತಿದೆ. ಅದು ಕಮೆಂಟ್ ಬರ್ತಿದಲ್ಲ, ಅದು ಕಮೆಂಟ್ ಹೂವ ನನ್ಗೆ ಅವಾಗ. ಅವ್ರು ಬೈದ್ರು ಪರವಾಗಿಲ್ಲ, ಜನ ಬೈದ್ರೆ ಆಶೀರ್ವಾದ, ಅದು ನನ್ಗೆ ಆಶೀರ್ವಾದ ಅಂತ ತಗೊಳದ್ ನಾನು ಅಂತ ನನ್ ಮಗಳಿಗೆ ಹೇಳ್ದೆ. ಇದ್ಮೇಲೆ ನಿನ್ ಕಮೆಂಟ್ ಓದ್ಬೇಡ ಅಂತ ಹೇಳ್ಬಿಟ್ಟು, ಕಮೆಂಟ್ ಬರ್ತಾ ಇದ್ರೆ ನನ್ಗೆ ಓದಕ್ ಬರಲ್ಲ, ನೀನ್ ಓದಿದ್ಯಾ, ನೀನ್ ಓದ್ಬೇಡ ಅಷ್ಟೇ. ಏನ ಮೆಂಡ್ ಹಾಕೊಳ್ಳೋದು, ಮಗಳು ಅವಳು ಚಿಕ್ಕವಳು, ಬೇಡ ಅಂತ ಕಮೆಂಟೇ ಓದದ್ ಬಿಟ್ಬಿಟ್ಟೆ. ಆ ತರ ಸ್ಟಾರ್ಟ್ ಆಗಿದ್ದಂತಹ ಜರ್ನಿ ಈಗ ಸಿನಿಮಾದವರೆಗೂ ತಂದು ನಿಲ್ಸಿದೆ, ಪ್ರಮೋಷನ್ಸ್ ಗಳ ತನಕ ತಂದು ನಿಲ್ಸಿದೆ. ಅಂಡ್ ಜೊತೆಗೆ ಇತ್ತೀಚಿನ ದಿನಗಳಲ್ಲಷ್ಟೇ ಒಂದು ರಿಯಾಲಿಟಿ ಶೋಗೂ ಕೂಡ ಹೋಗಿದ್ರಿ. ಹೇಗ್ ಅನ್ಸುತ್ತೆ ಮೇಡಮ್ ಇಷ್ಟು ದೊಡ್ಡ ಜರ್ನಿಯನ್ನ ನೋಡಿದ್ರೆ ನಿಮ್ಗೆ? ನನ್ಗೆ ಮಧ್ಯ ಒಬ್ಬನ ಟ್ರೋಲ್ ಮಾಡಿ ನನ್ಗೆ ಮುಸ್ಲಿಮ್ಸು ಅಮ್ಮನ್ಗೆ ಬಿಡಿಸ್ಬಿಟ್ಟ. ಇದ್ರಲ್ಲಿ ಯಾರಮ್ಮನ್ನ? ನಮ್ಮಮ್ಮನ. ಓಕೆ. ಒಬ್ಬನ ಟ್ರೋಲ್ ಮಾಡ್ದ ಮುಸ್ಲಿಮ್ಸ್ ಅವರು. ನಮ್ಮಮ್ಮ ಮಾತಾಡ ಬಿಟ್ಬಿಟ್ರು. ನಿಮ್ಮಮ್ಮ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ? 4 ವರ್ಷ ಈಗ್ಲೂ ಮಾತಾಡ್ತಾ ಇಲ್ಲ. ಇವಾಗ ನಮ್ಮ ಮಗಳ ಮದ್ವೆ ಬಂದ್ರು, ಮಗಳು ಮಾತಾಡಿದ್ರು, ಏನು ಅಂದ್ರೆ ಏನು ಜಾಸ್ತಿ ಇಲ್ಲ. ಆಯ್ತು ಅಂತ ಅದ್ರಲ್ಲಿ ಆತರ ಒಂದು ಹಲ್ಟ್ ಆಯ್ತು ನಂಗೆ. ನಮ್ಮ ಯಜಮಾನ್ರಿಗೆ ಯಾರೋ ಅವ್ರ ಫ್ರೆಂಡ್ ಅದಕ್ಕೆ ಈ ತರ ಕುಡಿತವ್ರೆ ಅಂತ ಹೇಳ್ಬಿಟ್ಟು ಅವ್ರು ನನ್ ಬಂದು ಹೊಡೆದಿ, ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಅಪ್ಲೋಟೇ ಮಾಡ್ಬಿಟ್ಟೆ. ನೀನ್ ಮಾಡ್ಬೇಡ್ದು ರೀಲು, ಅದ್ ಹೆಂಗ್ ಮಾಡ್ತೀಯ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟೋದ್ರು. ನಾನು ಫ್ರೆಂಡ್ಸ್ ನಾವ್ ಇದ್ಮಾರು ಹೊಡೆದ್ಬಿಟ್ರು, ರೀಲ್ ಮಾಡೋಣ ಅಂತ ಹೇಳ್ತವ್ರೆ, ನಾನ್ ಮಾಡಲ್ಲ ಅಂತ ಕಟ್ ಮಾಡ್ಬಿಟ್ಟೆ, ಅಪ್ಲೋಡ್ ಮಾಡಿ. ಮತ್ತೆ 10 ನಿಮಿಷ ಕುತ್ಕೊಂಡೆ, ನಮ್ಮ ಯಜಮಾನ್ ಇವತ್ತು ಚೆನ್ನಾಗಿದೆ, ಗಂಡ ಹೆಂಡತಿ ಜಗಳ ಉಂಡಿ ಮಾಡ್ಬೋಂಟ, ಸಾಯಂಕಾಲ ರೆಡಿ ಮಾಡ್ಬಿಡ ನಾನು. ಅವ್ರು ಬಂದ ತಕ್ಷಣ ಹಂಗೇರಿ ಹಿಂಗೇರಿ, ಬಿರಿಯಾನಿ ಮಾಡಿದೀನಿ, ಕುಷ್ಕ ಮಾಡಿದೀನಿ, ತಗೊಳ್ತೀನಿ ಹೇಳಿದ ತಕ್ಷಣ ಖುಷಿ ಆಗ್ಬಿಡ್ತಾರೆ. ಮಾಡೋಣ ಅಂತ ಹೇಳ್ಬಿಟ್ಟು, ಬಾಯ್ ಫ್ರೆಂಡ್, ನಾವು ಗಂಡ ಹೊಡೆದ್ರು ಪರವಾಗಿಲ್ಲ, ಗಂಡ ಬಿಟ್ರು ಪರವಾಗಿಲ್ಲ, ನಾನ್ ರೀಲ್ಸ್ ಮಾಡೋದು ಮಾತ್ರ ಬಿಡಲ್ಲ, ನನ್ ಬೇಕು ರೀಲ್ಸು ಅಂತ ಜನಕ್ಕೆ ಮತ್ತೆ ಬಿಟ್ಟೆ. ಅದು ಟ್ರೋಲ್ ಮೇಲೆ ಟ್ರೋಲ್ ಆಗಿ, ಅದು ಇದಾಗಿ, ಅಮ್ಮ ಅವಾಗ್ಲಿಂದ ನೋಡಿ ನನ್ಗೆ ಜನ ಹೇಳ್ಕೊಂಡು ಏನ್ ಮಾಡಿದ್ರು ಹೇಳ್ತಾರೆ ತಗೊಂಡು ಹೋಗ್ಬಿಟ್ರು. ಅದು ಒಳ್ಳೆತನದನ್ನ ತಗೊಂಡೋದ್ರು, ಕೆಟ್ಟದನ್ನ ತಗೊಂಡ್ರು. ನನ್ಗೆ ಇಲ್ಲಿ ಗಂಟ ತಗೊಂಡಿದ್ ಜನ.